Hi guys, welcome back to my YouTube channel, Diksha Gowda YouTube channel. And ಈ ವಿಡಿಯೋ ಏನಂತ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರಾ. ಆ್ಯಂಡ್ ನಾನಿವತ್ತು ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕುಕ್ಕಿಂಗ್ ವ್ಲಾಗ್ ಮಾಡಿ ತುಂಬ ದಿನಗಳೇ ಆಗಿತ್ತು. ಸೊ ಅದಕ್ಕೇ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದಕ್ಕೆ ನಾನು ಈ ವ್ಲಾಗ್ನ ಮಾಡ್ತಿರೋದಷ್ಟೇ. ಆ್ಯಂಡ್ ಆ ವಿಡಿಯೋಗೂ ಈ ವಿಡಿಯೋಗೂ ಏನು ಡಿಫ್ರೆನ್ಸ್ ಅಂದರೆ ಹೇಳಲ್ಲ, ನಾನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ, ಓಕೆನಾ. ಆ್ಯಂಡ್ ಆ ವ್ಲಾಗಲ್ಲಿ ನಿಮ್ಗೆ ಏನಾದ್ರು ಆ ರೆಸಿಪಿ ಬೇಕಂದರೆ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿ. ಏನಾದ್ರು ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತಂದರೆ ಇದನ್ನು ಮಾಡಿ. ಆ್ಯಂಡ್ ನೀವು ವಿಡಿಯೋನ ನೋಡಾದ್ಮೇಲೆ ನೀವು ಟ್ರೈ ಮಾಡಿ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಓಕೆನಾ, ಹೇಗೆ ಮಾಡಿದ್ರಿ, ಹೇಗಿತ್ತು ಅಂತ. ಸೊ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಟ್ರೈ ಮಾಡಿದ್ದೀರಾ ಅಂತ. ಆ್ಯಂಡ್ ಆಲ್ರೆಡಿ ನಾನೆಲ್ಲನೂ ಕಟ್ ಮಾಡಿ ಏನೇನು ಬೇಕಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಯಾವಾಗ ಒಂದು ವಾರ ಹಿಂದೆ ನಾನು ಮಾಡಿದ್ದೆ ಒಂದ್ಸಲಿ. ಆ್ಯಂಡ್ ಅದಕ್ಕೆ ಇವತ್ತೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್, ಫಸ್ಟು ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ, ಓಕೆನಾ. ಸಿಂಪಲ್ ಅಷ್ಟೇ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ಫಸ್ಟಿಗೆ ನೋಡಿ, ಇಲ್ಲೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಚಿಕನ್. ಸೊ ಇದು ನಂಗೆ ಗೊತ್ತಿಲ್ಲ, ಇದು 1 kg 2 kg ಅಂತ. ಸೊ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಆನಿಯನ್, ಇದು ಟೊಮೆಟೊ, ಇದು ಮೆಣಸಿನ್ಕಾಯಿ. ಆ್ಯಂಡ್ ನೀವು ಅಂದರೆ ಎಷ್ಟು ಜನಕ್ಕೆ ಮಾಡ್ಕೊತೀನಿ ನಾನು ಅದ್ರ ಮೇಲೆ ಡಿಪೆಂಡು. ಸೊ ನಾನು ಈ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡು ಕಟ್ ಮಾಡೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಆಲ್ ಸ್ಪೈಸಸ್ ಎಲ್ಲನೂ ಕಟ್ ಮಾಡಂತೀನಿ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮಲ್ಲಿ ಏನಿದೆ ನೀವು ಅದನ್ನು ಇಟ್ಕೊಳ್ಳಿ. ಆ್ಯಂಡ್ ಇದು ಬಂದುಬಿಟ್ಟು ಏನಂತಾರಪ್ಪ, ಕಸೂರಿ ಮೇಥಿ ಅಂತೇನೋ ಅಂತಾರೆ. ಆ್ಯಂಡ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆ್ಯಂಡ್ ಇಲ್ಲಿ ಅರಿಶಿನ, ಮತ್ತು ಇಲ್ಲಿ ಎಲ್ಲ ಮಸಾಲ ಏನೇನು ಬೇಕೋ ಅದೆಲ್ಲ ಈ ಬಾಕ್ಸಲ್ಲಿದೆ. ಸೊ ನಾನು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಚಿಕನ್ ಇದೆ. ಸೊ ಇಲ್ಲಿ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಆಯಿಲ್ನ ಹಾಕ್ಕೊತೀನಿ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿನ ಹಾಕ್ಕೊತೀನಿ. ಅದ್ರ ಜೊತೆ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಇದು ಫ್ರೈ ಆಗಿದೆ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತೀನಿ ನೋಡಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀಟಾಗಿ. ಸೊ ಗೈಸ್, ಈಗ ನಾನು ಚಿಕನ್ ಹಾಕ್ಕೊತೀನಿ. ಸೊ ಗೈಸ್, ಈಗ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಆ್ಯಂಡ್ ತೆಗಿತಾ ಇದ್ದೀನಿ. ಆಲ್ಮೋಸ್ಟ್ ಬೆಂದಿದೆ, ಒಂದು 50% ಬೆಂದಿದೆ ಗೈಸ್ ನೋಡಿ. ಸೊ ಅದು ಬೇಯೋದಕ್ಕೂ ಟೈಮ್ ತಗೊಳುತ್ತೆ. ಆ್ಯಂಡ್ ನಾನು ಹಾಕೋತಾ ಇದ್ದೀನಿ ಈಗ 5 ನಿಮಿಷ ಬೇಯಿಸಿ ಗೈಸ್. ನಾನು ಇಲ್ಲಿಂದ ವಾಯ್ಸ್ ಓವರ್ನ ಕೊಡ್ತೀನಿ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಸೊ ಅದಕ್ಕೇ ನಾನು ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟು ನಾನು ಅರಿಶಿನ ಹಾಕ್ಕೊಂಡೆ, ಆಮೇಲೆ ಗರಂ ಮಸಾಲ, ಆಮೇಲೆ ಕೊರಿಯಂಡರ್ ಪೌಡರ್, ಮತ್ತು ಏನದು ಚಿಲ್ಲಿ ಪೌಡರ್, ಮತ್ತು ಚಿಕನ್ ಮಸಾಲ. ಆ್ಯಂಡ್ ನಿಮ್ಮ ಮನೇಲಿ ಏನೇನು ಮಸಾಲಗಳಿದೆಯೋ ನೀವು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಸಾಲನೂ. ಸೊ ನಾನು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ.
ಆ್ಯಂಡ್ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ, ಮುಂಚೆನೇ ಸ್ವಲ್ಪ ಆ್ಯಡ್ ಮಾಡಿದ್ನಲ್ವಾ, ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡಿಕೊಂಡೆ. ಆಲ್ರೆಡಿ ಚಿಕನಲ್ಲಿ ಸ್ವಲ್ಪ ನೀರು ಬಂದುಬಿಟ್ಟಿತ್ತು. ನಾನು ಆ್ಯಕ್ಚುಲಿ ನಾರ್ಮಲಾಗಿ ಫ್ರೈ ಮಾಡ್ತಿದ್ದೆ. ನಮ್ಮ ಅಮ್ಮ ಏನಂದರು, ಮುದ್ದೆಗೆ ಬೇಕು ಮತ್ತು ರೈಸಿಗೆ ಬೇಕು ಅಂತಂದರು. ಸೊ ಸಾಂಬಾರು ಟೈಪ್ ಮಾಡು ಅಂದರು. ಸೊ ಅದಕ್ಕೆ ನಾನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನ ಹಾಕ್ಬಿಟ್ಟು ನಾನೇನು ಮಾಡಿದೆ, 2 ವಿಷಿಲ್ಸನ್ನು ನಾನು ಕೂಗಿಸ್ಕೊಂಡೆ. ಆ್ಯಂಡ್ ನೀವು ಅಷ್ಟೇ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ತುಂಬ ನೀರು ಆಗಿಬಿಡುತ್ತೆ. ಆ್ಯಂಡ್ ಸ್ವಲ್ಪ ಆಯಿಲ್ನ ನಾನು ಜಾಸ್ತಿ ಹಾಕ್ಕೊಂಡಿದ್ದೆ, ಯಾಕಂದರೆ ಸ್ವಲ್ಪ ಆಯಿಲಿ ಇದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ, ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಷ್ಟೇಷ್ಟು ಕೊರಿಯಂಡರ್ ಇದೆ ಗೈಸ್. ಸೊ ನಿಮ್ಮ ಮನೇಲಿ ಇದ್ರೆ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಇರೋದ್ರಿಂದ ನಾನು ಇಷ್ಟ ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ. ಹಂಗೆ ಪಕ್ಕದಲ್ಲೇ ರೈಸ್ ಇಟ್ಕೊಂಡಿದ್ವಿ. ಸೊ ರೈಸ್ ಆಗಿದ ತಕ್ಷಣವೇ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಅಂತ ಹೇಳಿದ್ರು. ಆ್ಯಂಡ್ ಯಾರನ್ನೂ ರಿವ್ಯೂ ಏನು ಕೇಳೋಕ್ಕೆ ಹೋಗಿಲ್ಲ ನಾನು. ಸೊ ಚೆನ್ನಾಗಿತ್ತು, ನಾವೆಲ್ಲ ತಿಂದ್ವಿ. ಆ್ಯಂಡ್ ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ನಿಮ್ಮ ಮುಂದೆ ಇನ್ನೂ ಹೊಸದಾಗಿ ರೆಸಿಪಿಗಳನ್ನೆಲ್ಲ ತಂದು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಬಾಯ್.